ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಬದಲಾವಣೆ ಗೊಂದಲಕ್ಕೆ ಮದ್ದೂರು ಶಾಸಕ ಒಂದು ವಾರ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಹೊಸ ಮುಖಗಳು ಅಧಿಕಾರಕ್ಕೆ ಬರಲಿ ಎಂದು ಶಾಸಕ ಕದಲೂರು ಉದಯ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ನನಗೆ ಅಸಮಾಧಾನ ಇಲ್ಲ, ಆದರೆ ಕೆಲವು ಹೊಟ್ಟೆ ತುಂಬಿದವರು ಕೆಲಸವನ್ನ ಮಾಡಲ್ಲ ಅಂತ ತಿಳಿಸಿದ್ದಾರೆ. ಈಗ ನಾವು ಎಲ್ರಿಗೂ ಹೇಳಿದ್ದೀವಿ ನಮ್ಮ ರಾಜ್ಯ ನಾಯಕರುಗಳಿಗೆ, ಅದು ನೋಡೋಣ, ಇನ್ನೂ ಒಂದು ವಾರ ಈ ಮಂತಲ್ಲಿ ನೋಡ್ತೀವಿ. ಇಲ್ಲ ಇದೇನೋ ಬಗೆಹರಿಯಲ್ಲ, ಇವರು ಯಾರು ಆಸಕ್ತಿ ತೋರಲ್ಲ ಅಂದರೆ ನಾವೇ ಹೋಗಿ ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡ್ತೀವಿ. ಅವಶ್ಯಕತೆ ಬಿದ್ದರೆ ಗೊಂದಲ ಬಗೆಹರಿದೆ ಅಂದರೆ ದಿನನಿತ್ಯ ಮಾಧ್ಯಮದಲ್ಲಿ ವಿಚಾರ ಚರ್ಚೆ ಆಗೋದು ಯಾರಿಗೂ ಇಷ್ಟ ಇಲ್ಲ. ನಮಗೊಳಗೆ ಅವಶ್ಯಕತೆಯೂ ಇಲ್ಲ. ಸೊ ಅದಕ್ಕೆ ತೆರೆ ಇಳಿಸ್ಬೇಕಲ್ಲ, ಅದು ನೋಡೋಣ. ಈಗ ಇನ್ನೂ ಒಂದು 8 ದಿವಸ ನೋಡೋಣ ಏನೇನು ಆಗಲಿ. ಈಗ ಈ ರಾಜ್ಯದ ಜನತೆ ಹೊಸ ಮುಖಗಳನ್ನ ಬಯಸಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಹೊಸಬರನ್ನ, ಅದರಲ್ಲೂ ಯಂಗ್ಸ್ಟರ್ಸ್ನ ಆಯ್ಕೆ ಮಾಡಿದ್ದಾರೆ. ಸೊ ಅಂದಮೇಲೆ ಜನದ ನಿರೀಕ್ಷೆ ಹೊಸಬರು ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮಂಥ ಭಾಳಷ್ಟು ಜನ ಉದ್ಯಮಿಗಳು ವ್ಯಾಪಾರ ವಹಿವಾಟೆಲ್ಲ ನಂಬಿಟ್ಟು ಈ ಜನಸೇವೆ, ಕ್ಷೇತ್ರದ ಅಭಿವೃದ್ಧಿ, ಈ ಥರ ಕಾರ್ಯಗಳಲ್ಲಿ ತೊಡಸ್ಕೊಂಡಿರೋದು ನೀವೆಲ್ಲ ನೋಡ್ತಾ ಇದ್ದೀರಿ. ಯುವಕರಿಗೆ, ಹೊಸಬರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಸ್ವಲ್ಪ ಆಸಕ್ತಿಯಿಂದ ಸ್ಪೀಡಾಗಿ ಹೆಚ್ಚು ಕೆಲಸ ಮಾಡ್ತಾರೆ. ಈಗ ನಾನು ಹೇಳಿದ್ನಲ್ಲ, ಕೆಲವ್ರಿಗೆ ಹೊಟ್ಟೆ ತುಂಬಿರ್ತದೆ, ಅವ್ರಿಗೇನು ಪಕ್ಷ ಸಂಘಟನೆ ಆಗಬೇಕು ಅನ್ನೋವಂಥದ್ದು ಇರಲ್ಲ. ಎಲ್ಲರೂ ವಿಶ್ವಾಸದಲ್ಲಿ ಇಟ್ಕೊಂಡು ನಾವು ಒಗ್ಗಟ್ಟಿಂದಿರಬೇಕು ಅನ್ನೋವಂಥದ್ದು ಕೆಲವ್ರಿಗೆ ಇರಲ್ಲ. ಅಂಥವ್ರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಬೋದು. ನಿಮ್ಗೆ ಆ ಥರ ಅನುಭವ ಆಗಿದೆಯಾ ಸರ್? ನನಗಾಗಲಿಲ್ಲ ವೈಯಕ್ತಿಕವಾಗಿ. ನಾನು ಯಾರಿಗೂ ಹಂಗೆ ನಿರ್ಲಕ್ಷ್ಯ ಮಾಡಿದ್ರೆ ನಾನು ಬಿಡೋದು ಇಲ್ಲ. ನೇರವಾಗಿ ಎಲ್ಲೇ 10 ಜನ ಇದ್ರೂ ಪಬ್ಲಿಕ್ಕಿನ ನಿಲ್ಲಿಸಿ ಕೇಳ್ತೀನಿ. ನನಗೇನು ಮುಲಾಜಿಲ್ಲ, ಯಾಕೆಂದ್ರೆ ನನ್ನ ಸ್ವಂತ ಕೆಲಸ ಯಾರ ಹತ್ರ ನಾನು ಕೇಳೋಕ್ಕೆ ಹೋಗಲ್ಲ. ನಾನು ಕೇಳೋದು ಕ್ಷೇತ್ರದ ಅಭಿವೃದ್ಧಿ.